ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 3 ಡಿವಿಸಿಬಿಲಿಟಿ ರೂಲ್ಸ್ ಅಲ್ಲಿ ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು 30 ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 31ರಿಂದ 40ರವರೆಗೂ ಒಂದು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದೇನೆ ಅಂದರೆ, ಇಫ್ 18 is subtracted from 4, 5, 7, 8 then the number obtained is divisible by ಅಂತ ಕೇಳಿದ್ದೇನೆ. ಆಯ್ತಾ? If 18 is subtracted from 4, 5, 7, 8 then the number obtained is divisible by ಅಂತ ಕೇಳಿದ್ದೇನೆ. ಅಂದರೆ 4, 5, 7, 8 ಅಂತ ಒಂದು ನಂಬರ್ ಇದೆ. ಆಯ್ತಾ? ಇದರಲ್ಲಿ 18ನ ಮೈನಸ್ ಮಾಡಬೇಕಂತೆ. 18ನ ಮೈನಸ್ ಮಾಡಬೇಕಂತೆ. 4, 5, 7, 8 ಅಂತ ಒಂದು ನಂಬರ್ ಕೊಟ್ಟಿದ್ದೆ, ಅದರಲ್ಲಿ 18ನ ಮೈನಸ್ ಮಾಡಬೇಕಂತೆ. ಮೈನಸ್ ಮಾಡಿ 0 ಬರುತ್ತೆ, 6 ಬರುತ್ತೆ, 5 ಬರುತ್ತೆ, 4 ಬರುತ್ತೆ. ಆಯ್ತಾ? ಈಗ ಬಂತಲ್ಲ, ಈ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. 11ರಿಂದ ಡಿವೈಡ್ ಆಗುತ್ತಾ, 9ರಿಂದ ಡಿವೈಡ್ ಆಗುತ್ತಾ, 7ಇಂದ ಆಗುತ್ತಾ, 5ಇಂದ ಆಗುತ್ತಾ ಅಂದ್ಬಿಟ್ಟು ಕೇಳಿದ್ದೇನೆ. ಯಾವುದರಿಂದ ಆಗುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಲಾಸ್ಟಲ್ಲಿ 0 ಇದೆ ನೋಡಿ. ಲಾಸ್ಟಲ್ಲಿ 0 ಅಥವಾ 5 ಇದ್ರೆ, ಆಯ್ತಾ, ಲಾಸ್ಟಲ್ಲಿ 0 ಅಥವಾ 5 ಇದ್ರೆ ಅದು 5ಇಂದ ಡಿವೈಡ್ ಆಗುತ್ತೆ. ಆಯ್ತಾ? ನಂಬರ್ 5ಇಂದ ಡಿವೈಡ್ ಆಗುತ್ತೆ. ನಂಬರ್ 5 ಏನು ಡಿವಿಸಿಬಿಲಿಟಿ ರೂಲು? ನಂಬರ್ 5 ಏನು ಡಿವಿಸಿಬಿಲಿಟಿ ರೂಲು ಅಂದರೆ, ಲಾಸ್ಟ್ ಡಿಜಿಟು 0 ಇರಬೇಕು ಅಥವಾ 5 ಇರಬೇಕು. ಲಾಸ್ಟಲ್ಲಿ 0 ಅಥವಾ 5 ಇದ್ರೆ ಅದು 5ಇಂದ ಡಿವೈಡ್ ಆಗುತ್ತೆ. ಇಲ್ಲಿ 0 ಇದೆ, ಸೊ ಈ ಹೋಲ್ ನಂಬರ್ 4, 5, 6, 0 ನಂಬರ್ 5ಇಂದ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 31ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 11ರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ? ಯಾವ ನಂಬರು 11ರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ನಾಟ್ ಅಂತ ಕೇಳಿರೋದು, ನಾಟ್ ಡಿವಿಸಿಬಲ್ ಬೈ 11 ಅಂತ ಕೇಳಿದ್ದಾನೆ. ಆಯ್ತಾ? ಫಸ್ಟ್ ನಂಬರ್ ತಗೊಂಡು ಚೆಕ್ ಮಾಡಿ. ಆಯ್ತಾ? ಫಸ್ಟ್ ನಂಬರ್ ಏನಿದೆ, 2, 4, 5, 3 11ರಿಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀರಾ? ಆಲ್ಟರ್ನೇಟ್ ನಂಬರ್ನ ಸಮ್ ಮಾಡಿ. ಇದೇನಾಗುತ್ತೆ, 4 + 3 7 ಆಗುತ್ತೆ. ಮತ್ತು ಇವೆರಡು ನಂಬರ್ ಏನಾಗುತ್ತೆ, 2 + 5 7 ಆಗ್ತೈತೆ. ಆಯ್ತಾ? ಈ ನಂಬರು ಸೇಮ್ ಬರ್ತೈತೆ. ಹಂಗಂದ್ರೆ ಇದು ನಂಬರ್ 11ಇಂದ ಡಿವೈಡ್ ಆಗುತ್ತೆ. ಆಯ್ತಾ? ಸೆಕೆಂಡ್ ನಂಬರ್ ನೋಡಿ. ಸೆಕೆಂಡ್ ನಂಬರು 7, 0, 7. ಆಯ್ತಾ? ಆಲ್ಟರ್ನೇಟ್ ನಂಬರ್ ಚೆಕ್ ಮಾಡಿ. ಆಲ್ಟರ್ನೇಟ್ ನಂಬರ್ ಇದೇನಾಗುತ್ತೆ, 7 + 7 14 ಆಗುತ್ತೆ. ಈ ನಂಬರು 7, 0, 7 ಏನಾಗುತ್ತೆ, 7 + 0 + 7 14 ಆಗ್ತಾಯಿದೆ. ಆಯಿತಾ? ಇದು 14 ಬರ್ತಾಯಿದೆ, ಇದು 40 ಬರ್ತದೆ. ಎರಡು ಈಕ್ವಲ್ ಇದೆ. ಎರಡು ಈಕ್ವಲ್ ಇದ್ದರೆ ಈ ನಂಬರು 11ರಿಂದ ಡಿವೈಡ್ ಆಗುತ್ತೆ. ಆಯಿತಾ? ಇದು 11ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ಒಂದು ಸ್ವಲ್ಪ ಉದ್ದಾಗೈತೆ. ಅಂದರೆ ನಾನು ಉದ್ದಾಗ ಬರ್ಕೋತೀನಿ. 1, 9, 1, 5, 6, 7, 3. ಆಯಿತಾ? ಉದ್ದಾಗೈತೆ. ಆಲ್ಟರ್ನೇಟ್ ನಂಬರ್ ತೊಗೊಳ್ಳಿ. ಆಲ್ಟರ್ನೇಟ್ ನಂಬರು ತಗೊಂಡು ಆ್ಯಡ್ ಮಾಡಿ. 1 + 6 + 3 6, 3, 9, 10 ಕೂಡಿದ್ರೆ 10 ಆಗುತ್ತೆ. ಆಯಿತಾ? ನೆಕ್ಸ್ಟ್ ಆಲ್ಟರ್ನೇಟ್ ನಂಬರ್ ನೋಡಿ. 9, 5, 7 ಇದೆ. 9, 5, 7 ಎಷ್ಟಾಗುತ್ತೆ, 9 + 5 + 7 ಎಷ್ಟಾಗುತ್ತೆ, 9, 10, 14, 14, 7, 21 ಆಗುತ್ತೆ. 21 ಬರ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ 21 ಬರ್ತೈತೆ, ಇಲ್ಲಿ 10 ಬರ್ತೈತೆ. ಹಾಗಿದ್ದಾಗ ಏನು ಮಾಡ್ತೀರಾ, 21 ಇಲ್ಲಿ ಬೇರೆ ನಂಬರ್ ಬರ್ತೈತೆ, ಇಲ್ಲಿ ಬೇರೆ ನಂಬರ್ ಬರ್ತೈತೆ. ಹಾಗೆ ಬಂದಾಗ ಏನು ಮಾಡಿ, ಇವೆರಡನ್ನೂ ಡಿಫ್ರೆನ್ಸ್ ಮಾಡಿ, ಇವೆರಡನ್ನೂ ಮೈನಸ್ ಮಾಡಿ. ನೋಡಿ, 21ನಲ್ಲಿ 10ನ ಮೈನಸ್ ಮಾಡಿ 11 ಬರುತ್ತೆ. ಆಯಿತಾ? ಈ ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸು 11 ಬರ್ತೈತೆ. 11ರಿಂದ ಡಿವೈಡ್ ಆಗುತ್ತಲ್ವಾ? ಹೌದು, 11ರಿಂದ ಡಿವೈಡ್ ಆಗುತ್ತೆ. ಆಯಿತಾ? ಸೊ ಈ ನಂಬರು 11ರಿಂದ ಡಿವೈಡ್ ಆಗುತ್ತೆ. ಆಯಿತಾ? ಉಳಿದಿರೋದು ಇದೊಂದೇ, 4 to 6, 3. ಆಯಿತಾ? 4 ಜನ ಇದ್ದಾರೆ. 4 ಜನದಲ್ಲಿ 3 ಜನ ಕಳ್ಳ ಅಲ್ಲ ಅಂದರೆ ಉಳಿದಿರೋನು ಯಾರು? ಇವನೇ ಅಲ್ಲ ಕಳ್ಳ. ಸೊ ನೀವು ಡೈರೆಕ್ಟಾಗಿ ಚೆಕ್ ಮಾಡದಂತೆ ಮಾರ್ಕ್ ಮಾಡ್ಬೋದು. ಆಯಿತಾ? 4 ಜನ ಇರ್ತಾರೆ, 3 ಜನ ಕಳ್ತನ ಮಾಡಿಲ್ಲ, ಹಂಗಂದ್ರೆ ಉಳಿದಿರೋನು ಯಾರು? ಒಬ್ಬನೇ. ಆಬ್ವಿಯಸ್ಲಿ ಇವನು ಕಳ್ತನ ಮಾಡಿರ್ತಾನೆ. ಆಯಿತಾ? ಇದು ಮೋಸ್ಟ್ಲಿ ಇನ್ಅಪ್ರೋಪ್ರಿಯೇಟ್ ಆದರೂ ಆಗ್ಬೋದು, ನಾನು ಕೊಟ್ಟಿರೋ ಎಕ್ಸಾಂಪಲ್ಲು. ಸಾರಿ. ಇನ್ನು ಚೆಕ್ ಮಾಡೋಣ. 4 to 6, 3. ಆಯಿತಾ? 4 to 6, 3 ಆಲ್ಟರ್ನೇಟ್ ನಂಬರ್ ಎಷ್ಟಿದೆ,
2 + 3 5 4 + 6 10 ಬರ್ತಾ ಇದೆ. ಇದು 5 ಬರ್ತಾ ಇದೆ, ಇದು 10 ಬರ್ತಾ ಇದೆ. ಒಂದು ಸೆಕೆಂಡ್ ಡಿಫ್ರೆನ್ಸ್ ಚೆಕ್ ಮಾಡಿ. ಬೇರೆ ಬೇರೆ ನಂಬರ್ ಬಂದಾಗ ಡಿಫ್ರೆನ್ಸ್ ಚೆಕ್ ಮಾಡಿ. 10ನಲ್ಲಿ 5 ಕಳೆದ್ರೆ 5 ಬರ್ತದೆ ಆಯಿತಾ. 5 11ಇಂದ ಡಿವೈಡ್ ಆಗಲ್ಲ. ಸೊ ಈ ನಂಬರು 4 to 6 3 11ಇಂದ ಡಿವೈಡ್ ಆಗಲ್ಲ ಆಯಿತಾ. ಒಂದು ಸ್ವಲ್ಪ ಇರೋ ಒಂದು 10 ಡಿವಿಸಿಬಿಲಿಟಿ ರೂಲ್ ಇದೆ 3, 4, 5ನೇ ಕ್ಲಾಸ್ ಮಕ್ಕಳಿಗೆ. ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್, ಒಂದು ಸ್ವಲ್ಪ ಟಫ್ ಅಂದರೆ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಒಂದೇ ಕ್ವಶನ್ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಮತ್ತು ಡಿವಿಸಿಬಿಲಿಟಿ ರೂಲಲ್ಲಿ 2 ಕಾನ್ಸೆಪ್ಟ್ ಇದೆಯಲ್ಲ. ಒಂದು ಕಾನ್ಸೆಪ್ಟ್ ಏನಿದೆ, ಮೇಲ್ಗಡೆ ಡಿಫ್ರೆನ್ಸ್, ಮೇಲ್ಗಡೆ ಸಮ್ಮು ಕೆಳಗಡೆ ಸಮ್ಮು ಎರಡು ಸೇಮ್ ಬರಬೇಕು ಆಯಿತಾ. ಮೇಲ್ಗಡೆ ಸಮ್ಮು ಕೆಳಗಡೆ ಸಮ್ಮು ಎರಡು ಸಮ್ ಬರಬೇಕು, ಎರಡು ಸೇಮ್ ಬರಬೇಕು. ಇನ್ನೊಂದು ಏನಿದೆ, ಮೇಲ್ಗಡೆ ಸಮ್ಮು ಕೆಳಗಡೆ ಸಮ್ಮು ಬೇರೆ ಬೇರೆ ಬಂದರೆ ಅವೆರಡನ್ನು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಬಂದು ಡಿಫ್ರೆನ್ಸ್ 11ಇಂದ ಡಿವೈಡ್ ಆದರೆ ಆ ನಂಬರು 11ಇಂದ ಡಿವೈಡ್ ಆಗುತ್ತೆ ಆಯಿತಾ. ಇದನ್ನು ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 32ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಏನು ಕೊಟ್ಟಿದೆ ಅಂದರೆ, ಇಫ್ 3 ಈಸ್ ಆ್ಯಡೆಡ್ ಟು 3 times of 15 ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ ಅಂತ ಕೇಳಿದೆ ಆಯಿತಾ. ಮ್ಯಾಥಮೆಟಿಕ್ಸ್ ಕ್ವಶನ್ನೇ ಒಂದು ಸೆಂಟೆನ್ಸ್ ಥರ ಕೊಟ್ಬಿಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ನೋಡಿ ಏನು ಕೇಳಿದಾನೆ, ಇಫ್ 3 ಈಸ್ ಆ್ಯಡೆಡ್, ಇಫ್ 3 ಈಸ್ ಆ್ಯಡೆಡ್ ಆಯಿತಾ. ನೋಡಿ ಒಂದೊಂದು ವರ್ಡು ಇದೇ ರೀತಿ ಬರ್ಕೊಳ್ಳಿ. ಇಫ್ 3 ಈಸ್ ಆ್ಯಡೆಡ್ ಆಯಿತಾ. ಇಫ್ 3 ಈಸ್ ಆ್ಯಡೆಡ್. ನೆಕ್ಸ್ಟ್ ನೋಡಿ, ಟು 3 times of 15, 3 times of 15, 3 times of 15 ಆಯಿತಾ. 3 times of 15 ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ. ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ ಅಂದರೆ ಇದನ್ನು ಸಾಲ್ವ್ ಮಾಡಿ ಯಾವುದೋ ಒಂದು ನಂಬರ್ ಬರುತ್ತೆ, ಆ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ 5 ಅಂತ ಕೊಟ್ಟಿದ್ದಾನೆ, ಬಿ 3 ಅಂತ ಕೊಟ್ಟಿದ್ದಾನೆ, ಸಿ 10 ಅಂತ ಕೊಟ್ಟಿದ್ದಾನೆ, ಡಿ 9 ಅಂತ ಕೊಟ್ಟಿದ್ದಾನೆ ಆಯಿತಾ. ಕನ್ನಡದ ನೋಡಿ, 15ರ 3ರಷ್ಟಕ್ಕೆ, 15ರ 3ರಷ್ಟಕ್ಕೆ 3ಅನ್ನು ಸೇರಿಸಿದರೆ, 15ರ 3ರಷ್ಟಕ್ಕೆ 3ಅನ್ನು ಸೇರಿಸಿದರೆ ಆ ಸಂಖ್ಯೆ ಯಾವುದರಿಂದ ಡಿವೈಡ್ ಆಗುತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ ಆಯಿತಾ. ಮೇಯ್ನ್ ಅಂದರೆ ನೀವು ಅಲ್ಲಿ ಕೊಟ್ಟಿರೋ ಸೆಂಟೆನ್ಸ್ನ ಈಕ್ವೇಷನ್ ಥರ ಬರ್ಕೋಬೇಕು. ಈಕ್ವೇಷನ್ ಅಥವಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಥರ ಬರ್ಕೊಂಡು ಸಾಲ್ವ್ ಮಾಡಬೇಕು ಆಯಿತಾ. ಸಿಂಪ್ಲಿಫೈ ಮಾಡಿ. 3 + 15 3 45, 45 + 3 ಏನಾಗುತ್ತೆ 48 ಆಗುತ್ತೆ. 48 ಯಾವುದರಿಂದ ಡಿವೈಡ್ ಆಗುತ್ತೆ, 48 ಯಾವುದರಿಂದ ಡಿವೈಡ್ ಆಗುತ್ತೆ, 5ಇಂದ ಆಗುತ್ತಾ, 5ಇಂದ ಆಗಲ್ಲ. ಯಾಕಂದರೆ ಲಾಸ್ಟಲ್ಲಿ 0 ಅಥವಾ 5 ಇರಬೇಕು ಆಯಿತಾ. ನೆಕ್ಸ್ಟ್ 10ಇಂದ ಆಗುತ್ತಾ, 10ಇಂದನೂ ಆಗಲ್ಲ. ಯಾಕಂದರೆ ಲಾಸ್ಟಲ್ಲಿ 0 ಇರಬೇಕು ಆಯಿತಾ. ನೆಕ್ಸ್ಟ್ 3 ಮತ್ತು 9 ಚೆಕ್ ಮಾಡಿ. 3 ಡಿವಿಸಿಬಿಲಿಟಿ ರೂಲು. 3 ಡಿವಿಸಿಬಿಲಿಟಿ ಅಂದರೆ ಸಮ್ ಆಫ್ ಡಿಜಿಟ್. ಸಮ್ ಆಫ್ ಡಿಜಿಟು 3ಇಂದ ಡಿವೈಡ್ ಆಗುತ್ತಾ. ನೋಡಿ 4 + 8 ಏನಾಗುತ್ತೆ, 8 4 12 ಆಯಿತಾ. 12 3ಇಂದ ಡಿವೈಡ್ ಆಗುತ್ತೆ. 3 1 3 4 12 3ಇಂದ ಡಿವೈಡ್ ಆಗುತ್ತೆ. ಸೊ ಏನಾಗುತ್ತೆ 48 3ಇಂದ ಡಿವೈಡ್ ಆಗುತ್ತೆ ಆಯಿತಾ. 48 3ಇಂದ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 33ಗೆ ಆಪ್ಷನ್ನು ಬಿ. ಬೇಕಂದರೆ ಇದನ್ನು ಚೆಕ್ ಮಾಡಿ ಆಯಿತಾ. ಇದು ಆಪ್ಷನ್ ಡಿನೂ ಅಷ್ಟೇ ಹೇಳೋದು. ಸಮ್ ಆಫ್ ಡಿಜಿಟ್ ಏನಾಗುತ್ತೆ, ಸಮ್ ಆಫ್ ಡಿಜಿಟು 9ಇಂದ ಡಿವೈಡ್ ಆದರೆ ಆಯಿತಾ. 4 + 8 12, 12 9ಇಂದ ಡಿವೈಡ್ ಆಗಲ್ಲ ಆಯಿತಾ. 12 9ಇಂದ ಡಿವೈಡ್ ಆಗಲ್ಲ. ಸೊ 48 9ಇಂದ ಡಿವೈಡ್ ಆಗಲ್ಲ ಆಯಿತಾ. ಈ ರೀತಿ ನೆನಪಿಟ್ಕೊಳ್ಳಿ. ಕ್ವಶನ್ ನಂಬರ್ 33ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 2 ಮತ್ತು 3 ಎರಡಿಂದನೂ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವ ನಂಬರು 2 ಮತ್ತು 3 ಎರಡರಿಂದನೂ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. 2ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟ್ ಡಿಜಿಟು, 2ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟಲ್ಲಿ 0 ಇರಬೇಕು, 2 ಇರಬೇಕು, 4 ಇರಬೇಕು, 6 ಇರಬೇಕು ಅಥವಾ 8 ಇರಬೇಕು. 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8 ಇರಬೇಕು ಆಯಿತಾ. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಆಯಿತಾ. ಇದು 2ಇಂದ ಡಿವೈಡ್ ಆಗಲ್ಲ. 7 ಇದೆ, 2ಇಂದ ಡಿವೈಡ್ ಆಗಲ್ಲ. ನೋಡಿ ಲಾಸ್ಟ್ ಡಿಜಿಟು 3 ಇದೆ, 2ಇಂದ ಡಿವೈಡ್ ಆಗಲ್ಲ. ಉಳಿದಿರೋದು ಇವೆರಡು ಆಯಿತಾ. ನೆಕ್ಸ್ಟ್ ಬಿ ಚೆಕ್ ಮಾಡಿ. ಇದು 2ಇಂದ ಡಿವೈಡ್ ಆಗುತ್ತೆ. ಲಾಸ್ಟಲ್ಲಿ 6 ಇರೋದ್ರಿಂದ 2ಇಂದ ಡಿವೈಡ್ ಆಗುತ್ತೆ. 3ಇಂದ ಆಗುತ್ತೆ ಚೆಕ್ ಮಾಡಿ. ಈಗ 3ಇಂದ 126, 1 + 2 + 6 ಸಮ್ ಆಫ್ ಡಿಜಿಟು 3ಇಂದ ಡಿವೈಡ್ ಆಗಬೇಕು ಆಯಿತಾ. ಸಮ್ ಆಫ್ ಡಿಜಿಟು 3ಇಂದ ಡಿವೈಡ್ ಆಗಬೇಕು. 6 7 8 9 9/3, 3 1s 3 3s ಆಯಿತಾ.
ಸೊ 126 2 ಇಂದನೂ ಡಿವೈಡ್ ಆಗುತ್ತೆ 3 ಇಂದನೂ ಡಿವೈಡ್ ಆಗುತ್ತೆ ಆಯ್ತಾ. 126 2 ಇಂದನೂ ಡಿವೈಡ್ ಆಗುತ್ತೆ 3 ಇಂದನೂ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 34ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 34ಗೆ ಆಪ್ಷನ್ ಬಿ ಆಯ್ತಾ. ಪಾಪ ಇದೊಂದು ಏನಿದೆ ಇದು ಚೆಕ್ ಮಾಡೋಣ ಆಯ್ತಾ. ಲಾಸ್ಟಲ್ಲಿ 0 ಇದೆ, ಲಾಸ್ಟಲ್ಲಿ 0 ಇದ್ರೆ 2 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಲಾಸ್ಟಲ್ಲಿ 0 ಇರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. 3 ಇಂದ ಆಗುತ್ತಾ ಚೆಕ್ ಮಾಡಿ, 3 ಇಂದ ಆಗುತ್ತಾ ಚೆಕ್ ಮಾಡಿ. 140 ಸಮ್ ಆಫ್ ಡಿಜಿಟ್ 1 + 4 + 0 1 + 4 ಅಂದರೆ 5/3 ಆಗುತ್ತೆ. 5 3 ಇಂದ ಡಿವೈಡ್ ಆಗಲ್ಲ. ಸೊ ಈ ನಂಬರು 143 ಇಂದ ಡಿವೈಡ್ ಆಗಲ್ಲ ಆಯ್ತಾ. ಕ್ವಶನ್ ನಂಬರ್ 34ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಅಲ್ಲಿ ಈ ರೀತಿ 444 ಆಯ್ತಾ. ನಂಬರ್ 4ದು 6 ಡಿಜಿಟ್ ಕೊಟ್ಬಿಟ್ಟು ಇದು ಯಾವುದರಿಂದ ಡಿವೈಡ್ ಆಗುತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ ಆಯ್ತಾ. ಯಾವುದರಿಂದ ಡಿವೈಡ್ ಆಗುತ್ತೆ ಇದು ಆಯ್ತಾ ಚೆಕ್ ಮಾಡಿ. ಇದು ಮೆಥಡ್ ಆಫ್ ಎಲಿಮಿನೇಷನ್ ಅಂತಾರೆ. ಮೆಥಡ್ ಆಫ್ ಎಲಿಮಿನೇಷನ್ ಅಂದರೆ ಫಸ್ಟೇ ಎಲಿಮಿನೇಟ್ ಮಾಡ್ತೀವಿ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಿಬಿಡ್ತೀವಿ. ನೋಡಿ 10 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟಲ್ಲಿ 0 ಇರಬೇಕು ಆಯ್ತಾ. 10 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟಲ್ಲಿ 0 ಇರಬೇಕು. ಸೊ 10 ಇಂದ ಡಿವೈಡ್ ಆಗಲ್ಲ ಆಯ್ತಾ. 5 ಇಂದ ಡಿವೈಡ್ ಆಗಬೇಕು ಅಂದರೆ 5 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. 5 ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟಲ್ಲಿ 0 ಅಥವಾ 5 ಇರಬೇಕು. ಸೊ ಇದು ಆಗಲ್ಲ, 5 ಇಂದ ಆಗಲ್ಲ. ನೆಕ್ಸ್ಟ್ ಬಿ ಇಂದ ಡಿವೈಡ್ ಆಗಬೇಕಾದ್ರೆ ಏನಾಗಬೇಕು, 9 ಇಂದ ಡಿವೈಡ್ ಆಗಬೇಕಂದ್ರೆ ಸಮ್ ಆಫ್ ಡಿಜಿಟ್ ಮಾಡಿ. 4 + 4 + 4 + 4 + 4 + 4/9 ಆಯ್ತಾ. 1 2 3 4 5 6 ಆಯ್ತಾ. 6 4 24 6 4 24 24 9 ಇಂದ ಡಿವೈಡ್ ಆಗುತ್ತಾ ಆಯ್ತಾ. 24 9 ಇಂದ ಡಿವೈಡ್ ಆಗುತ್ತಾ ಆಗಲ್ಲ. ಸೊ ಆಗಲ್ಲ. ಸೊ ಈ ನಂಬರು 9 ಇಂದ ಡಿವೈಡ್ ಆಗಲ್ಲ ಆಯ್ತಾ. ಇದನ್ನ ಮೆಥಡ್ ಆಫ್ ಎಲಿಮಿನೇಷನ್ ಅಂತ ಹೇಳ್ತಾರೆ. ಆಪ್ಷನ್ ಡಿ ಎಲಿಮಿನೇಟ್ ಆಯ್ತು ಆಯ್ತಾ. ಆಪ್ಷನ್ ಡಿ ಎಲಿಮಿನೇಟ್ ಆಯ್ತು ಅಂದ್ರೆ ಆಪ್ಷನ್ ಡಿ ಇಂದ ಡಿವೈಡ್ ಆಗಲ್ಲ. ಸೊ ಎಲಿಮಿನೇಟ್ ಮಾಡಿದೆ. ನೆಕ್ಸ್ಟ್ ಆಪ್ಷನ್ 5 ಆಪ್ಷನ್ ಎ ಇಂದ ಡಿವೈಡ್ ಆಗಲ್ಲ, ಎಲಿಮಿನೇಟ್ ಮಾಡಿದೆ. ಎಲಿಮಿನೇಟ್ ಅಂತ ತೆಗೆದಾಕ್ತೆ. ನೆಕ್ಸ್ಟ್ ಆಪ್ಷನ್ ಬಿ 9 ಇಂದ ಡಿವೈಡ್ ಆಗಲ್ಲ, ತೆಗೆದೆ ಆಯ್ತಾ. ಇದನ್ನ ಮೆಥಡ್ ಆಫ್ ಎಲಿಮಿನೇಷನ್ ಅಂತಾರೆ. ನೋಡಿ ಎಲಿಮಿನೇಟ್ ಮಾಡಿದ್ದೀನಿ, ಆಪ್ಷನ್ನೇ ಎಲಿಮಿನೇಟ್ ಮಾಡಿಬಿಟ್ಟಿದ್ದೀನಿ. ಉಳಿದಿರೋದು ಆಪ್ಷನ್ ಸಿ. ಇದಂದ್ರೆ ಇದರರ್ಥ ಈ ನಂಬರು 7 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಈ ನಂಬರು 7 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದ್ರೆ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಆಯ್ತಾ. ಬೇಕು ಅಂದರೆ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಿ ಆಯ್ತಾ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಸಿ ಆಗುತ್ತೆ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಹಿಂಗೆ 6 ಡಿಜಿಟು 1 1 1 1 1 1 6 ಡಿಜಿಟು ಸೇಮ್ ಇದ್ರೆ ಅದೆಲ್ಲ ಆ ನಂಬರ್ ಎಲ್ಲ 7 ಇಂದ ಡಿವೈಡ್ ಆಗುತ್ತೆ. ಅದಾದ್ಮೇಲೆ 2 2 2 2 2 2 7 ಇಂದ ಡಿವೈಡ್ ಆಗುತ್ತೆ. 6 ಡಿಜಿಟ್ ಆಯ್ತಾ. 6 ಡಿಜಿಟು ಒಂದೇ ನಂಬರ್ ಇದ್ರೆ ಅದು 7 ಇಂದ ಡಿವೈಡ್ ಆಗುತ್ತೆ. ಯಾವ್ದಾರ ಇರ್ಬೋದು, 9 9 9 9 9 9 ಆಯ್ತಾ. 7 7 7 7 7 7 ಆಯ್ತಾ. ಇದು ಡಿವಿಸಿಬಿಲಿಟಿ ರೂಲ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದ್ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ. ಯಾವ್ದಾರ ಆಗಿರ್ಬೋದು. 6 6 6 6 6 6 ಆಯ್ತಾ. 6 6 6 ಆಯ್ತಾ. 4 ಆಯ್ತಾ. ನೆಕ್ಸ್ಟ್ 3 3 3 3 3 3 ಈ ನಂಬರೆಲ್ಲ 7 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಇನ್ಯಾವ್ದು ಉಳ್ಕೊತ್ತೆ, 1 2 3 4 5 5 5 5 5 5 5 6 7 8 ಇನ್ನೊಂದು 8 8 8 8 8 8 8 8 ಆಯಿತಾ. ಈ ನಂಬರೆಲ್ಲ 7 ಇಂದ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ದ ಕೋಶೆಂಟ್ ಒಬ್ಟೈನ್ಡ್ ಬೈ ದ ಡಿವಿಷನ್ ಆಫ್ 636/3 ಈಸ್ ಡಿವಿಸಬಲ್ ಬೈ ಅಂತ. ಕನ್ನಡದಲ್ಲಿ 636 ಸಂಖ್ಯೆಯನ್ನು 3ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಯಾವುದರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ದಾನೆ ಆಯ್ತಾ. ನೋಡಿ 636ನ್ನ 3ರಿಂದ ಡಿವೈಡ್ ಮಾಡಿದ್ರೆ ಕೋಶೆಂಟ್ ಬರುತ್ತೆ, ಕೋಶೆಂಟ್ ಅಥವಾ ಭಾಗಲಬ್ಧ ಬರುತ್ತೆ. ಅದು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಈಗ ಬರುತ್ತಲ್ಲ ರಿಸಲ್ಟು, ಕೋಶೆಂಟ್ ಅಥವಾ ಭಾಗಲಬ್ಧ, ಅದು ಯಾವುದರಿಂದ ಭಾಗ ಆಗುತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ ಆಯ್ತಾ. ನೀವು ನೋಡಿ 3 1s 3 2s 3 1s 3 2s 2 1 2 ಬಂತು ಆಯ್ತಾ. ಇದು ಕೋಶೆಂಟ್ ಅಥವಾ ಭಾಗಲಬ್ಧ. 2 1 2 ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಆಬ್ವಿಯಸ್ಲಿ ಯಾವುದರಿಂದ ಆಗುತ್ತೆ, ಲಾಸ್ಟಲ್ಲಿ 2 ಇದೆ, ಲಾಸ್ಟಲ್ಲಿ 0 2 4 6 8 ಇದ್ರೆ ಅದು 2 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಕ್ವಶನ್ ನಂಬರ್ 36 ಆಪ್ಷನ್ನು ಡಿ ಆಗುತ್ತೆ ಆಯ್ತಾ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ. 2 1 2 ಅಲ್ವಾ, 2 1 2 3 ಇಂದ ಡಿವೈಡ್ ಆಗುತ್ತಾ,
3 ಇಂದ ಡಿವೈಡ್ ಆಗಬೇಕಂದ್ರೆ ಸಮ್ ಆಫ್ ಡಿಜಿಟ್ ಮಾಡಿ. ಸಮ್ ಆಫ್ ಡಿಜಿಟ್ ಹೇಳೋದಲ್ಲ 2 + 1 + 2 ಡಿವೈಡೆಡ್ ಬೈ 3. 2 3 4 5 5/3. 5 3 ಇಂದ ಡಿವೈಡ್ ಆಗಲ್ಲ. ಸೊ ಆಪ್ಷನ್ ಎ ಹೋಯ್ತು. ಆಯಿತಾ. 8 ಇಂದ ಇದು ಡಿವೈಡ್ ಆಗಲ್ಲ. ಆಯಿತಾ. ನೆಕ್ಸ್ಟು 5 ಇದೆ. 5 ಇದೆ ಅಂದರೆ ಲಾಸ್ಟಲ್ಲಿ 0 ಅಥವಾ 5 ಇದ್ದರೆ ಅದು 5 ಇಂದ ಡಿವೈಡ್ ಆಗುತ್ತೆ. ಆಯಿತಾ. ಉಳಿದಿರೋ 2 ಲಾಸ್ಟಲ್ಲಿ 2 ಇರೋದ್ರಿಂದ ಅದು 2 ಇಂದ ಡೈರೆಕ್ಟೇ ಡಿವೈಡ್ ಆಗುತ್ತೆ. ಆಯಿತಾ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ. ಇದು ನೋಡಿ 2 1 2 8 ಇಂದ ಡಿವೈಡ್ ಆಗುತ್ತಾ ಚೆಕ್ಕೆ ಮಾಡ್ಬೋಣ. 8 1 8 8 2 19 8 3 24 8 2 16 5 2 8 ಆರ್ಲಿ 48 4 ಬತ್ತು. ಆಯಿತಾ. 2 1 2 8 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಆಯಿತಾ. 2 1 2 ಕಂಪ್ಲೀಟಾಗಿ 8 ಇಂದ ಡಿವೈಡ್ ಆಗಲ್ಲ. ಸೊ ಈ ರೀತಿ ನೀವು ಡಿವಿಷನ್ ಮಾಡಿ. ಆಯಿತಾ. ಡಿವಿಷನ್ ಈ ಥರನಾರು ಮಾಡ್ಬೋದು, ನೀವು ಈ ಥರನಾರು ಮಾಡ್ಬೋದು. ಈ ಥರ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ನೀವು ಈ ಥರ ಡಿವಿಷನ್ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 36ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ 134 ಅಂತ ಒಂದು ನಂಬರ್ ಕೊಟ್ಟಿದ್ದಾನೆ. 134 ಅಂತ ಒಂದು ನಂಬರ್ ಕೊಟ್ಬಿಟ್ಟು ಇದು 9 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಬೇಕಂದ್ರೆ 134 9 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು ಅಂದರೆ ಈ ನಂಬರ್ಗೆ ಯಾವ ನಂಬರ್ನ ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾನೆ. ಆಯಿತಾ. 134 ನಂಬರು 9 ಇಂದ ಪೂರ್ಣವಾಗಿ ಭಾಗವಾಗಬೇಕಾದ್ರೆ ಈ ನಂಬರ್ಗೆ ಯಾವ ನಂಬರ್ನ ಸೇರಿಸಬೇಕು ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಆಯಿತಾ. ಅದಕ್ಕೇನು ಮಾಡಿ ಡಿವಿಸಿಬಿಲಿಟಿ ರೂಲ್ ಹಾಕಿ. 9 ಏನು ಡಿವಿಸಿಬಿಲಿಟಿ ರೂಲು 1 + 3 + 4 ಈ ಸಮ್ಮು 9 ಇಂದ ಡಿವೈಡ್ ಆಗಬೇಕು. ಆಯಿತಾ. 1 4 3 7 8 ಮೇಲ್ಗಡೆ 8/9 ಆಯಿತು. ಆಯಿತಾ. 8 9 ಇಂದ ಡಿವೈಡ್ ಆಗುತ್ತಾ ಆಗಲ್ಲ. 8 ಡಿವೈಡ್ ಆಗಬೇಕು ಅಂದರೆ ಯಾವ ನಂಬರ್ ಆ್ಯಡ್ ಮಾಡ್ತೀರಾ, ಯಾವ ಕನಿಷ್ಠ ಸಂಖ್ಯೆನ ಆ್ಯಡ್ ಮಾಡ್ತೀರಾ. ಆಯಿತಾ. 8ಗೆ 1 ಆ್ಯಡ್ ಮಾಡಿ. 8ಗೆ 1 ಆ್ಯಡ್ ಮಾಡಿದ್ರೆ ಅದು 9 ಆಗುತ್ತೆ. 8 + 1 8 + 1 9 ಆಗುತ್ತೆ. 9 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆಯಿತಾ. 8ಗೆ 1 ಆ್ಯಡ್ ಮಾಡಿದ್ರೆ 9 ಆಯಿತು. 9 ಕಂಪ್ಲೀಟಾಗಿ ಡಿವೈಡ್ ಆಯಿತು. ಹಾಗಂದರೆ 134 ಇದೆಯಲ್ಲ 134ಗೆ 1 ಆ್ಯಡ್ ಮಾಡಿ. 134ಗೆ 1 ಆ್ಯಡ್ ಮಾಡಿದ್ರೆ ಆ ನಂಬರು ಕಂಪ್ಲೀಟಾಗಿ 9 ಇಂದ ಡಿವೈಡ್ ಆಗುತ್ತೆ. ಆಯಿತಾ. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ. ಬೇಕು ಅಂದರೆ ಕ್ರಾಸ್ ವೆರಿಫೈ ಮಾಡಿ. ಆಯಿತಾ. ಬೇಕು ಅಂದರೆ ಕ್ರಾಸ್ ವೆರಿಫೈ ಮಾಡಿ. 134 ಏನಾಗುತ್ತೆ 135 ಆಯಿತು. 135 ಆಯಿತು. ಆಯಿತಾ. 135ನ 9 ಇಂದ ಡಿವೈಡ್ ಮಾಡಿ. 9 1 9 ಆಯಿತಾ. 13ನಲ್ಲಿ 9 ಕೆಳಗೆ ಎಷ್ಟಾಗುತ್ತೆ 4 ಆಗುತ್ತೆ. ಪುನಃ 5 ಕೆಳಗಡೆ 9 5 45. ಹಿಂಗೆ ಕ್ರಾಸ್ ವೆರಿಫಿಕೇಶನ್ ಅಂದರೆ ಈ ಥರ ಮಾಡ್ಬೋದು. ಮಾಮೂಲಿ 135ನ 1 + 3 + 5/9 5 3 8 9 9 9 ಇಂದ ಡಿವೈಡ್ ಆಗುತ್ತೆ. ಆ ರೀತಿನಾರ ಮಾಡಿ, ಈ ರೀತಿ ಮಾಡಿ, ಯಾವ ರೀತಿನಾರ ಮಾಡಿ. ಆಯಿತಾ. ಸೊ 134ಗೆ +1ನ ಆ್ಯಡ್ ಮಾಡಿದ್ರೆ +1 ಅನ್ನೋದು ಕನಿಷ್ಠ ಸಂಖ್ಯೆ, ಇಲ್ಲಿರೋದ್ರಲ್ಲಿ ಕನಿಷ್ಠ ಸಂಖ್ಯೆ, ಅದನ್ನು ಆ್ಯಡ್ ಮಾಡಿದ್ರೆ 135 ಆಗುತ್ತೆ. 135 ಕಂಪ್ಲೀಟಾಗಿ 9 ಇಂದ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 37ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ನು ಎ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಆಯಿತಾ. ಕ್ವಶನ್ ನಂಬರ್ 38ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರ್ 8 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವ ನಂಬರು 8 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ. 8 ಏನು ರೂಲು, 8 ನಂಬರ್ 8 ಡಿವಿಸಿಬಿಲಿಟಿ ರೂಲ್ ಅಂದರೆ ಲಾಸ್ಟ್ 3 ಡಿಜಿಟು 8 ಇಂದ ಡಿವೈಡ್ ಆಗಬೇಕು. ಆಯಿತಾ. ಅಥವಾ ಲಾಸ್ಟಲ್ಲಿ 3 zeros ಇರಬೇಕು. ಲಾಸ್ಟಲ್ಲಿ 3 zeros ಇರಬೇಕು. ಆಯಿತಾ. ಇಲ್ಲಿ ನೋಡಿ ಲಾಸ್ಟಲ್ಲಿ 3 0 ಇದೆ, 3 ಕೋಳಿ ಮೊಟ್ಟೆ ಇದೆ. ಲಾಸ್ಟಲ್ಲಿ 3 0 ಇದೆ, ಲಾಸ್ಟಲ್ಲಿ 3 ಕೋಳಿ ಮೊಟ್ಟೆ ಇರೋದ್ರಿಂದ ಇದು 8 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆಯಿತಾ. ಆಪ್ಷನ್ ಡಿ. ಕ್ವಶನ್ ನಂಬರ್ 38ಗೆ ಆಪ್ಷನ್ ಡಿ. ಆಯಿತಾ. ಕ್ರಾಸ್ ವೆರಿಫೈ ಮಾಡಿ. ನೀವು 8ರಿಂದ 1000ನ ಡಿವೈಡ್ ಮಾಡಿ. ಡಿವಿಷನಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ಪ್ರತಿಯೊಂದು ಈ ರೀತಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಡಿವಿಷನಲ್ಲಿ ನೀವು ಮಾಸ್ಟರ್ ಪೀಸ್ ಆಗ್ತೀರಾ. 8 1 8 2 ಉಳ್ಕೋತು 0. 8 2 8 2 16 4 ಉಳ್ಕೋತು 0. 8 5 40. ಸೊ 1000 8 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 38ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಯಾವುದರಿಂದ ಡಿವೈಡ್ ಆಗುತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ.
ಆಯಿತಾ. ಇದನ್ನು ಲಾಸ್ಟ್ ಪ್ರೀವಿಯಸ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯಿತಾ. ಒಂದೇ ರೀತಿ 6 ಡಿಜಿಟ್ ಇದ್ರೆ ಆಯಿತಾ, ಒಂದೇ ರೀತಿ 6 ಡಿಜಿಟ್ ಇದ್ರೆ ಅದು ನಂಬರ್ 7ಇಂದ ಡಿವೈಡ್ ಆಗುತ್ತೆ ಆಯಿತಾ. ಅದು ನಂಬರ್ 7ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದ್ರೆ ಡೈರೆಕ್ಟಾಗಿ ಆಪ್ಷನ್ ಮಾಡಿ, ಇಲ್ಲ ಅಂದರೆ ಮೆಥಡ್ ಆಫ್ ಎಲಿಮಿನೇಷನ್ ಯೂಸ್ ಮಾಡಿ. ಮೆಥಡ್ ಆಫ್ ಎಲಿಮಿನೇಷನು 2ಇಂದ ಭಾಗ ಆಗಬೇಕಾದ್ರೆ ಲಾಸ್ಟಲ್ಲಿ 0, 2, 4, 6, 8 ಇರಬೇಕು ಆಯಿತಾ. ಇದು 2ಇಂದ ಡಿವೈಡ್ ಆಗಲ್ಲ. 5ಇಂದ ಭಾಗ ಆಗಬೇಕಂದ್ರೆ ಇದರಲ್ಲಿ ಲಾಸ್ಟಲ್ಲಿ 0 ಅಥವಾ 5 ಇರಬೇಕು. 5ಇಂದ ಭಾಗ ಆಗಬೇಕು ಅಂದರೆ ಲಾಸ್ಟಲ್ಲಿ 0 ಅಥವಾ 5 ಇರಬೇಕು ಆಯಿತಾ. ಇದು ಭಾಗ ಆಗಲ್ಲ, ಲಾಸ್ಟಲ್ಲಿ 1 ಇದೆ ಆಯಿತಾ. 9ಇಂದ ಭಾಗ ಆಗಬೇಕಂದ್ರೆ ಸಮ್ ಆಫ್ ಡಿಜಿಟ್ ಮಾಡಿ. ಸಮ್ ಆಫ್ ಡಿಜಿಟ್ ಅಂದರೆ 1 + 1 + 1 + 1 + 1 + 1 6 9 6/9 ಆಗುತ್ತೆ. 6 9ಇಂದ ಡಿವೈಡ್ ಆಗಲ್ಲ, ಸೊ ಇದರಿಂದ ಡಿವೈಡ್ ಆಗಲ್ಲ ಆಯಿತಾ. ಆಪ್ಷನ್ ಡಿ ಎಲಿಮಿನೇಟ್ ಮಾಡಿದ್ದೀನಿ, ಆಪ್ಷನ್ ಸಿ ಎಲಿಮಿನೇಟ್ ಮಾಡಿದ್ದೀನಿ, ಆಪ್ಷನ್ ಎ ಎಲಿಮಿನೇಟ್ ಮಾಡಿದ್ದೀನಿ. ಇದನ್ನು ಮೆಥಡ್ ಆಫ್ ಎಲಿಮಿನೇಷನ್ ಅಂತ ಹೇಳ್ತಾರೆ. ಉಳಿದಿರೋದು ಆಪ್ಷನ್ ಬಿ. ಇದೇ 100% ಆಪ್ಷನ್ ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 39ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಅಥವಾ 4 ನಂಬರ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು 5 ಮತ್ತು 10ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಇದರಲ್ಲಿ ಯಾವ ನಂಬರು 5 ಮತ್ತು 10ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ 10th ಡಿವಿಸಿಬಿಲಿಟಿ ರೂಲ್ ಏನು? 10th ಡಿವಿಸಿಬಿಲಿಟಿ ರೂಲು ಲಾಸ್ಟ್ ಡಿಜಿಟು 0 ಇರಬೇಕು ಆಯಿತಾ. ಲಾಸ್ಟಲ್ಲಿ 0 ಇದೊಂದರಲ್ಲಿ ಮಾತ್ರ ಇದೆ ಆಯಿತಾ. ಲಾಸ್ಟಲ್ಲಿ 0 ಇದೊಂದರಲ್ಲಿ ಮಾತ್ರ ಇದೆ. 5 ಏನು ಡಿವಿಸಿಬಿಲಿಟಿ ರೂಲು? 5 ಡಿವಿಸಿಬಿಲಿಟಿ ರೂಲು ಲಾಸ್ಟ್ ಡಿಜಿಟು ಲಾಸ್ಟಲ್ಲಿ 0 ಅಥವಾ 5 ಇರಬೇಕು. ಲಾಸ್ಟ್ ಡಿಜಿಟು 0 ಅಥವಾ 5 ಇರಬೇಕು. ಲಾಸ್ಟಲ್ಲಿ 0 ಇದೆ ಅಂದರೆ ಈ ನಂಬರು 2040 5ಇಂದನೂ ಡಿವೈಡ್ ಆಗುತ್ತೆ, 10ಇಂದನೂ ಡಿವೈಡ್ ಆಗುತ್ತೆ ಆಯಿತಾ. 5ಇಂದನೂ ಡಿವೈಡ್ ಆಗುತ್ತೆ, 10ಇಂದನೂ ಡಿವೈಡ್ ಆಗುತ್ತೆ. ಕ್ವಶನ್ ನಂಬರ್ 40ಗೆ ಆಪ್ಷನ್ನು ಸಿ ಆಯಿತಾ. ಬೇರೆ ಆಪ್ಷನ್ ಬೇಕು ಅಂದರೆ ಚೆಕ್ ಮಾಡಿ. ನೋಡಿ ಲಾಸ್ಟಲ್ಲಿ 5 ಇದೆ, 5ಇಂದ ಮಾತ್ರ ಡಿವೈಡ್ ಆಗುತ್ತೆ. 5ಇಂದ ಡಿವೈಡ್ ಆಗುತ್ತೆ, 10ಇಂದ ಡಿವೈಡ್ ಆಗಲ್ಲ, 10ಇಂದ ಡಿವೈಡ್ ಆಗಲ್ಲ. ಲಾಸ್ಟಲ್ಲಿ 4 ಇದೆ, ಇದು 5ಇಂದನೂ ಡಿವೈಡ್ ಆಗಲ್ಲ, 10ಇಂದನೂ ಡಿವೈಡ್ ಆಗಲ್ಲ ಆಯಿತಾ. ಡಿ ನೋಡಿ ಲಾಸ್ಟಲ್ಲಿ 5 ಇದೆ, ಲಾಸ್ಟಲ್ಲಿ 5 ಇದೆ ಅಂದರೆ 5ಇಂದ ಡಿವೈಡ್ ಆಗುತ್ತೆ, 10ಇಂದ ಡಿವೈಡ್ ಆಗಲ್ಲ. ಈ ರೀತಿ ಎಲಿಮಿನೇಟ್ ಬೇಕಾದರೂ ಮಾಡ್ಬೋದು ನೀವು ಆಯಿತಾ. ಕ್ವಶನ್ ನಂಬರ್ 40ಗೆ ಆಪ್ಷನ್ನು ಸಿ.